ನಿಮ್ಗೇನ್ ಈಗ ಸ್ಕ್ರೀನ್ ಮ್ಯಾಗ ಕಾಣೈತ್ರಲ್ಲ ಈ ಔಷಧ ನಾವು ಹೊಡ್ಕೊಂಡ್ರೆ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಒಳಗೆ ಹೊಡ್ಕೊಂಡ್ರದ ನಿಮ್ಗೆ ಏನ್ ಕಬ್ಬು ಗರಿ ಹಾಕೋದಿರ್ತಲ್ಲ ಇದ ಎಕ್ಸ್ಟೆಂಡ್ ಆಗ್ತೈತಿ. ಯಾಕ ಏನಂತ ಹೇಳ್ತೀನಿ ವಿಡಿಯೋ ಲಾಸ್ಟ್ ತಕ ನೋಡ್ರಿ, ಹಂಗ ಯೂಸ್ಫುಲ್ ಇದ್ರೈತ್ರಿ ವಿಡಿಯೋನ. ಸೊ ನಾ ಹೇಳುವಂತ ಔಷಧ ಏನಿತ್ತು ಅಂದ್ರೆ ಎಥಿಫಾನ್ 39SL ಅಂತ ಒಂದು ಔಷಧ ಐತ್ರಿ. ಸೊ ಇದನ್ನ ನೀವು ಗರಿ ಬರುವಂತ ಸ್ಟೇಜ್ ಅಲ್ರಿ ನಿಮ್ಗೆ ಕಾಯ್ತಂದ ನಿಮ್ ಕಬ್ಬಿನೊಳಗ ಗರಿ ಬರುವಂತ ಏನ್ರಿ ಲಕ್ಷಣಗಳು ಕಾಯ್ದು ಅಂದ್ರ ನೀವು ಆ ಡ್ರೋನ್ ಮುಖಾಂತರ ಅಥವಾ STP ಪಂಪ್ ಇರ್ತದಲ್ಲ ಅಥವಾ ಪೆಟ್ರೋಲ್ ಪಂಪ್ಲಿಂದ ನೀವು ಆರಾಮಾಗಿ ಹೊಡ್ಕೋಬಹುದು. ಇದರಿಂದ ಏನಾಗ್ತೈತೆ ಅಂದ್ರೆ ನ್ಯೂಟ್ರಿಯೆಂಟ್ ಏನ್ ಸಪ್ಲೈ ಆಗಿರಂಗಿಲ್ರಲ್ಲ ಅವೆಲ್ಲ ನ್ಯೂಟ್ರಿಯೆಂಟ್ ಸಪ್ಲೈ ಆಗಿ ಇದೇನ್ ಗರಿ ಹಾಕೋದಿರ್ತದಲ್ಲ ಅದ ಎಕ್ಸ್ಟೆಂಡ್ ಆಗ್ತೈತಿ ಟೈಮ್. ಇಲ್ಲಾಂದ್ರೂ 2 ರಿಂದ 3 ತಿಂಗಳ ತನಕ ಎಕ್ಸ್ಟೆಂಡ್ ಆಗ್ತೈತ್ರಿ. ಸೊ ಈ ಔಷಧ ಬಹಳಷ್ಟ ಯೂಸ್ಫುಲ್ ಐತಿ. ಇದ್ರ ಔಷಧ ನಿಮ್ಗ ಏನ್ರಿ ಪರ್ಚೇಸ್ ಲಿಂಕ್ ಬೇಕಾಗಿತ್ತಂದ್ರ ನೀವು ಆ ಲಿಂಕ್ ಅಂತ ಕಮೆಂಟ್ ಮಾಡ್ರಿ, ಇಲ್ಲ ನನ್ನ ಬಯೋ ಒಳಗ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಬೇಕಾದ್ರೆ ಆರ್ಡರ್ನ ಹಾಕೋಬಹುದು. ಇಲ್ಲ ನಿಮ್ ನಿಯರೆಸ್ಟ್ ಫರ್ಟಿಲೈಸರ್ ಶಾಪ್ ಒಳಗೂ ಸಿಕ್ಕರ ಅವೈಲೇಬಲ್ ಇದ್ರೆ ತಗೊಂಡ್ ಬಿಡ್ರಿ. ಇದನ್ನ ಯಾವ ರೀತಿಯಾಗಿ ಹೊಡ್ಕೋಬೇಕಂದ್ರ ಈ ರೀತಿಯಾಗಿ ನೀವು ಕಬ್ಬನ ಹೊಡ್ಸ್ಕೋಬಹುದು. ಇಲ್ಲಪ್ಪ ಅಂದ್ರೆ ನಿಮಗೆ ಡ್ರೋನ್ ಅವೈಲೇಬಿಲಿಟಿ ಇತ್ತಂದ್ರೆ ಡ್ರೋನ್ ತಗೊಂಡ ಡ್ರೋನ್ಲಿ ಹೊಡ್ಸಬಹುದು. ಇದರಿಂದ ಏನಾಗ್ತೈತಿ ಅಂದ್ರ ಗರಿ ಹಾಕೋದ ಕಮ್ಮಿ ಆಗ್ತೈತಿ, ಆಮೇಲೆ ಗರಿ ಹಾಕೋದು ಎಕ್ಸ್ಟೆಂಡ್ ಆಗ್ತೈತಿ. ಹೋಪ್ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ರೀತಿಗೆ ಶೇರ್ ಮಾಡ್ರಿ, ಹಂಗ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊರಿ.